ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಫೈಟ್ ಜೋರಾಗಿದ್ದು, ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಬಿಟ್ಟುಕೊಡಲು ಮುಸ್ಲಿಂ ಮುಖಂಡರು ಷರತ್ತನ್ನ ವಿಧಿಸಿದ್ದಾರೆ ಎನ್ನಲಾಗ್ತಾ ಇದೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಫೈಟ್. ಈ ಫೈಟ್ಗೆ ಸಂಬಂಧಪಟ್ಟ ಹಾಗೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಬಿಟ್ಟುಕೊಡೋಕೆ ಷರತ್ತನ್ನ ವಿಧಿಸಿದ್ದಾರಂತೆ. ಟಿಕೆಟ್ ಬಿಟ್ಟುಕೊಡಲು ಷರತ್ತು ಹಾಕಿದ್ರ? ಹಾಗಾದ್ರೆ ಮುಸ್ಲಿಮರು 4 ಷರತ್ತುಗಳನ್ನ ಹಾಕಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಈ ಷರತ್ತುಗಳನ್ನ ಈಡೇರಿಸಲು ಹೈಕಮಾಂಡ್ ಒಪ್ಪಿದೆಯಂತೆ. ಮೊನ್ನೆ ಸುರ್ಜೇವಾಲಾ ನಡೆಸಿದಂತಹ ಮೀಟಿಂಗ್ನಲ್ಲಿ ಚರ್ಚೆಯಾಗಿದೆ. ಮೊದಲು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಲು ವಿರೋಧವನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು. ಬಳಿಕ ಮನ ಒಲಿಕೆಯ ಬಳಿಕ ಷರತ್ತು ಹಾಕಿ ಒಪ್ಪಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. 4 ಷರತ್ತುಗಳನ್ನ ಹಾಕಿದ್ದಾರಂತೆ ಕೈ ಮುಸ್ಲಿಂ ನಾಯಕರು. ಈಗಾಗಲೇ ರಾಜ್ಯದಲ್ಲಿ ಬೈ ಎಲೆಕ್ಷನ್ನ ರಣಕಣ ರಂಗೇರಿರುವಂಥದ್ದು. ದಾವಣಗೆರೆಯ ದಕ್ಷಿಣ ಕ್ಷೇತ್ರದಿಂದ ಈಗಾಗಲೇ ಬಿಜೆಪಿಯಿಂದ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರೆ, ಇತ್ತ ಕಾಂಗ್ರೆಸ್ನಿಂದ ಅಂದ್ರೆ ಕ್ಷೇತ್ರದ ಕಾಂಗ್ರೆಸ್ ಅಂದ್ರೆ ಸಮರ್ಥ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿರುವಂಥದ್ದು. ಆದರೆ ಈ ಟಿಕೆಟ್ಗೆ ಒಂದು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ 4 ಷರತ್ತುಗಳನ್ನ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ ಬಾರಿಯ ಟಿಕೆಟ್ ಘೋಷಣೆ ಮಾಡ್ತಾರೆ ಎನ್ನುವಂತಹ ಭಾರಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿರುವಂಥದ್ದು. ಹೀಗಾಗಿ ಮೊನ್ನೆ ಸುರ್ಜೇವಾಲಾ ಅವರು ನಡೆಸಿದಂತಹ ಮೀಟಿಂಗ್ನಲ್ಲಿ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಶಾಮನೂರು ಕುಟುಂಬಕ್ಕೆ ಒಂದು ರೀತಿಯ ಟಿಕೆಟ್ ಅನ್ನ ನೀಡಲಾಗಿದೆ. ಆದರೆ ಮನ ಒಲಿಕೆಯ ಬಳಿಕ ಷರತ್ತನ್ನ ಹಾಕಿ ಒಪ್ಪಿಗೆಯನ್ನ ಕೂಡ ಸೂಚನೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ 4 ಷರತ್ತುಗಳನ್ನ ಹಾಕಿದ್ದಾರಂತೆ ಕೈ ಮುಸ್ಲಿಂ ನಾಯಕರು. ಹಾಗಾದ್ರೆ ಹೈಕಮಾಂಡ್ಗೆ ಹಾಕಿದಂತಹ ಷರತ್ತುಗಳೇನು? ಎಂಎಲ್ಸಿ ಸ್ಥಾನಗಳಲ್ಲಿ ಮುಸ್ಲಿಮರಿಗೆ ಆದ್ಯತೆಯನ್ನ ನೀಡಬೇಕು. ಮುಂದಿನ ಜೂನ್ ತಿಂಗಳಲ್ಲಿ 12 ಸದಸ್ಯರು ನಿವೃತ್ತ ಆಗಲಿದ್ದಾರೆ. ವಿಧಾನ ಪರಿಷತ್ನ 12 ಸದಸ್ಯರು ನಿವೃತ್ತರಾಗಲಿದ್ದಾರೆ. ಆ ಸ್ಥಾನಗಳಿಗೆ ಮುಸ್ಲಿಂ ನಾಯಕರಿಗೆ ಆದ್ಯತೆಯನ್ನ ನೀಡಬೇಕು ಎನ್ನುವಂತಹ ಷರತ್ತನ್ನ ಕೂಡ ವಿಧಿಸಿದ್ದಾರಂತೆ. ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ಅವಕಾಶವನ್ನ ಕೊಡಬೇಕು. ಅದರ ಜೊತೆಗೆ ಮುಸ್ಲಿಂ ಕಾಂಗ್ರೆಸ್ ನಾಯಕರಿಗೆ ಅವಕಾಶವನ್ನ ಕೊಡಬೇಕು. ನಿಗಮ ಮಂಡಳಿ ನೇಮಕಾತಿಯಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೂಡ ವಿಧಿಸಬೇಕು. ಹಾಗೆ ಸಂಪುಟ ಪುನರ್ರಚನೆಯ ವೇಳೆ ನಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಒಟ್ಟಾರೆಯಾಗಿ 4 ಕಂಡೀಷನ್ ಹಾಕಿದ್ದಾರಂತೆ ಮುಸ್ಲಿಂ ನಾಯಕರು. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೆದಂತಹ ಆ ಒಂದು ಮೀಟಿಂಗ್ನಲ್ಲಿ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ನ ಕೂಡ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಅವರು ಕೂಡ ಬಿ ಫಾರಂ ತುಂಬಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಮುಗಿಸಿರುವಂಥದ್ದು. ಆದರೆ ಅಲ್ಪಸಂಖ್ಯಾತ ಸಮುದಾಯ ಕೂಡ ಬೇಡಿಕೆಯನ್ನ ಇಟ್ಟಿತ್ತು, ನಮಗೂ ಕೂಡ ಟಿಕೆಟ್ ಬೇಕು ಅಂತ. ಆದರೆ ಟಿಕೆಟ್ ಕೊಡಲಾಗದ ಕಾರಣವಾಗಿ 4 ಷರತ್ತುಗಳನ್ನ ಕೂಡ ವಿಧಿಸಲಾಗಿದೆ. ಹಾಗಾದ್ರೆ 4 ಷರತ್ತುಗಳಿಗೆ ಏನು? ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ವಿಧಾನ ಪರಿಷತ್ನ 12 ಸದಸ್ಯರು ಮುಂದಿನ ಜೂನ್ ತಿಂಗಳಲ್ಲಿ ನಿವೃತ್ತರಾಗ್ತಾ ಇದ್ದಾರೆ. ಹೀಗಾಗಿ ಎಂಎಲ್ಸಿ ಸ್ಥಾನಗಳಲ್ಲಿ ಮುಸ್ಲಿಮರಿಗೂ ಕೂಡ ಆದ್ಯತೆಯನ್ನ ನೀಡಬೇಕು ಎನ್ನುವಂತಹ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ಅದರ ಜೊತೆಗೆ ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ಅವಕಾಶವನ್ನ ಕೊಡಬೇಕು ಮುಸ್ಲಿಂ ಕಾಂಗ್ರೆಸ್ ನಾಯಕರಿಗೆ. ನಿಗಮ ಮಂಡಳಿ ನೇಮಕಾತಿಯಲ್ಲೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯವನ್ನ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಅದರಲ್ಲಿ ಕೊನೆಯದಾಗಿ ಸಂಪುಟ ಪುನರ್ರಚನೆಯ ವೇಳೆ ನಮ್ಮನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಒಟ್ಟಾರೆಯಾಗಿ 4 ಕಂಡೀಷನ್ ಕೂಡ ಹಾಕಿದ್ದಾರಂತೆ ಮುಸ್ಲಿಂ ನಾಯಕರು. ಎಲ್ಲಾ ಕಂಡೀಷನ್ಸ್ಗಳಿಗೂ ಕೂಡ ಓಕೆ ಎಂದಿರ್ತಕ್ಕಂಥ ವರಿಷ್ಠರು, ನಿಮ್ಮ ಬೇಡಿಕೆಗಳಿಗೆ ನಮ್ಮ ಸಹಮತವಿದೆ, ಸಮರ್ಥ್ಗೆ ಬೆಂಬಲ ನೀಡುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಬೆಂಬಲ ನೀಡಲು ಅಲ್ಪಸಂಖ್ಯಾತರು ಕೂಡ ಓಕೆ ಎಂದಿದ್ದಾರೆ, ಒಪ್ಪಿದ್ದಾರೆ. ಈಗಾಗಲೇ 4 ಕಂಡೀಷನ್ಗಳನ್ನ ಕೂಡ ನಾಲ್ಕು ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಆ ಕಂಡೀಷನ್ಗಳಿಗೂ ಕೂಡ ಹೈಕಮಾಂಡ್ನ ವರಿಷ್ಠರು ಓಕೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸುರ್ಜೇವಾಲಾ ಅವರು ಕೂಡ ಓಕೆ ಅಂತ ಹೇಳಿರುವಂಥದ್ದು. ಹೀಗಾಗಿ ಅದರ ಜೊತೆಗೆ ಸಮರ್ಥ್ಗೆ ಬೆಂಬಲವನ್ನ ನೀಡಬೇಕು, ಅವರನ್ನ ಗೆಲ್ಲಿಸುವಂತಹ ಪಣವನ್ನ ನೀವೆಲ್ಲರೂ ಕೂಡ ತೊಡಬೇಕು, ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ
ಓಕೆ, ಸಮರ್ಥ ಶಾಮನೂರು ಅವರನ್ನ ಗೆಲ್ಲಿಸುವಂತಹ ಜವಾಬ್ದಾರಿ ನಮ್ಮದು, ನಾವೆಲ್ಲರೂ ಕೂಡ ಬೆಂಬಲವನ್ನ ನೀಡ್ತೇವೆ ಅಂತ ಅಲ್ಪಸಂಖ್ಯಾತರು ಕೂಡ ಒಪ್ಪಿದ್ದಾರೆ ಎನ್ನಲಾಗ್ತಾ ಇದೆ. ನಾಯಕರ ನಡುವೆ ಈ ಡೀಲ್ ಓಕೆಯಾದ್ರೂ ಸ್ಥಳೀಯ ನಾಯಕರಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಸಮರ್ಥ ಶಾಮನೂರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಡದಿದ್ದಕ್ಕೆ ಕೆಂಡ ಕಾಡ್ತಾ ಇದ್ದಾರೆ. ಹೈಕಮಾಂಡ್ ಮತ್ತು ಎಸ್ಎಸ್ ಮಲ್ಲಿಕಾರ್ಜುನ ಶಾಮನೂರು ಕುಟುಂಬದ ವಿರುದ್ಧ ಭಾರೀ ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ. ನಿನ್ನೆ ರಸ್ತೆ ತಡೆದು ಮುಸ್ಲಿಂ ಯುವಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಘೋಷಣೆಯಾದ ಬಳಿಕ ಸಾಕಷ್ಟು ಆಕ್ರೋಶವನ್ನ ಕೂಡ ಹೊರಗಾಕಿರುವಂಥದ್ದು. ಮುಸ್ಲಿಂ ನಾಯಕರು ಈಗಾಗಲೇ 70ಕ್ಕೂ ಹೆಚ್ಚು ಮಂದಿ ಬಿಜೆಪಿಯನ್ನ ಕೂಡ ಸೇರ್ಕೊಂಡಿದ್ದಾರೆ. ಸ್ಥಳೀಯ ನಾಯಕರು ಭಾರೀ ವಿರೋಧವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು. ಎಸ್ಎಸ್ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸಿ ನಿನ್ನೆ ರಸ್ತೆ ತಡೆದು ಮುಸ್ಲಿಂ ಯುವಕರು ಆಕ್ರೋಶವನ್ನ ಕೂಡ ಹೊರಗಾಕಿದ್ರು. ಹೈಕಮಾಂಡ್ ಹಾಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತು ಶಾಮನೂರು ಕುಟುಂಬದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷ ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದೆ, ಇದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನಾವು ಪ್ರತಿ ಸಲನೂ ಇದೇ ತರ ನಮಗೆ ಸಮಾಧಾನಕರವಾದ ಬಹುಮಾನ ಕೊಟ್ಕೊಂಡು ಬಂದಿದ್ದಾರೆ. ಈ ಸಲ ಸಾಮೂಹಿಕ ರಾಜೀನಾಮೆ ಆಗ್ಬೋದು, ಆದ್ರೆ ನಮ್ಮ ಎಲ್ಲ ತರಹದ ಬಹಿಷ್ಕರಣ ಆಗ್ಬಹುದು. ರಾಜೀನಾಮೆನ ಹೌದು, ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಇದ್ರವಲ್ಲ ಎಷ್ಟು ಸಾಧ್ಯನೋ ಅಷ್ಟು ರಾಜೀನಾಮೆ ಆಗ್ಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ಹೌದು, ನಮಗೆ ನ್ಯಾಯ ಸಿಗಲ್ಲ ಏನ್ ಮಾಡ್ತೀರಿ? ಈಗ ರಾಜ್ಯಾದ್ಯಂತ ನೋಡಿ, ಇಡೀ ರಾಜ್ಯಾದ್ಯಂತ ಇದು ಹೈ ವೋಲ್ಟೇಜ್ ಏರಿಯಾ. ರಾಜೀನಾಮೆ ಕೊಟ್ರೆ ಪರಿಹಾರ ಆಗುತ್ತಾ? ಏನ್ ಮಾಡ್ತೀರಾ? ಏನಿದೆ ನಮಗೆ ಇಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾವು ಸತತವಾಗಿ 60 ವರ್ಷದಿಂದ 74 ವರ್ಷದಿಂದ ಈ ಪಕ್ಷದಲ್ಲಿ ಇದೀವಿ. ನಮಗೆ ನ್ಯಾಯ ಸಿಗಲ್ಲ ಏನ್ ಮಾಡೋಣ? ನಾವು ಬೆಳೆಯಬೇಕಲ್ಲ. ರಾಜೀನಾಮೆ ಕೊಟ್ಟು ಏನ್ ಮಾಡ್ತೀವಿ? ನಾವು ಬಂಡಾಯ ಅಭ್ಯರ್ಥಿ ಆಗ್ತೀವಿ, ಗೆಲ್ಸ್ಕೊಂತೀವಿ. ಈ ಸಾದಿಕ್ ಪೈಲ್ವಾನ್ ಅವರು ಆಲ್ರೆಡಿ ಬಂಡಾಯ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಾಕ್ಲಿ ನೋಡಿ, ಎಲ್ಲರಿಗೂ ನಾವು ಏನ್ ಮಾಡ್ತೀವಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ನಾವು ಹೇಳೋದೇನಪ್ಪ ಅಂದ್ರೆ, ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಬೇರೆಯವ್ರಿಗೂ ನಾವು ನ್ಯಾಯ ಕೊಡ್ಸಕ್ ಹೋಗಲ್ಲ, ಗೆಲ್ಸಕ್ ಕೊಡಕ್ ಹೋಗಲ್ಲ. ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬರ್ಬೇಕಂತ ಎಲ್ಲ ಸಮುದಾಯದವರು ಹೇಳ್ತಾ ಇದ್ರು ಕೂಡ ಅದನ್ನು ಧಿಕ್ಕರಿಸಿ ನಿನ್ನೆ ಏನು ಹಬ್ಬದ ದಿನ ನಮ್ಗೆ ಒಂದು ಕರಾಳ ದಿನ, ನಮ್ಗೆ ನಿನ್ನೆ ರಂಜಾನ್ ಹಬ್ಬ, ನಮ್ಗೆ ಆ ದಿನ ಟಿಕೆಟ್ ಅನೌನ್ಸ್ ಮಾಡಿದ್ರು. ಇವತ್ತಿನ ದಿನ ನಾವು ಹೇಳ್ತಾ ಇದ್ದೀವಿ, ಈ ನಮ್ಮ ಭಾಗದಲ್ಲಿ ಇನ್ನೂ ಮಟ್ಟ ಬಿಜೆಪಿ ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ ಬಿಜೆಪಿಗೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ SDP PFI ಸ್ವಾತಂತ್ರ್ಯ ಅಭ್ಯರ್ಥಿಗೆ ಟಕ್ಕರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲ್ಲ. ಇದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡ್ಬೇಕಾದ್ರೆ ತಿಳ್ಕೊಂತೈತಿ. ಯಾಕಂದ್ರೆ ನಮ್ಮ ನಮ್ಮ ಏನ್ ಸಚಿವರಿದ್ದಾರೆ ಅವ್ರು ನೀವೇ ಮೀಡಿಯಾದವರು ಏನ್ ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದಾಗ ನಮ್ಮ ಪಕ್ಷದವ್ರು ಯಾರಲ್ಲ ಜನತಾ ದಳದವರು ಬಂದು ಗಲಾಟೆ ಮಾಡಿದಾರಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡುವುದಾಗಿ ಸಾದಿಕ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಚುನಾವಣೆಯಾಗೆ ಸ್ಪರ್ಧೆ ಮಾಡುವುದು ಖಚಿತ ಅಂತ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಬಂಡಾಯವಾಗಿ ಸ್ಪರ್ಧಿಸುವುದಾಗಿ ಸಾದಿಕ್ ಹೇಳಿಕೆಯನ್ನ ನೀಡಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸೋದು ಖಚಿತ ಎಂದಿದ್ದಾರೆ ಸಾದಿಕ್ ಪೈಲ್ವಾನ್. ನಮ್ಮ ಕ್ಷೇತ್ರದ ಜನರು ನಮ್ಮ ಕೈ ಹಿಡಿಯುತ್ತಾರೆ. ಕೈ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಈಗಾಗಲೇ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಈಗಾಗಲೇ ನಾಮಿನೇಷನ್ ಕೂಡ ಫೈಲ್ ಮಾಡಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತೀನಿ, ಅದು ಖಚಿತ. ಇನ್ನ ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗೆ ನಮ್ಮ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಜನರು ನನ್ನ ಕೈ ಹಿಡಿಯುತ್ತಾರೆ, ಕೈ ಬಿಡಲ್ಲ ಎನ್ನುವಂತಹ ಮಾತುಗಳನ್ನಾಡಿರುವಂತದ್ದು ಕೈನ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮಾತನಾಡಿದ್ದಾರೆ. ನಮಗೆ ಪಾರ್ಟಿಯಿಂದ ನಿಶ್ಚಿತ ಮಾಡಿರೋದ್ರಿಂದ ನಾವು ಬಂಡಾಯ ಹಾಕೋದು ಸ್ವತಃಸಿದ್ಧ ಖಚಿತ ಅಂತೇಳಿ ನಿಮ್ಮ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಆದ್ರೆ ಸ್ಟೇಟ್ ಗೌರ್ಮೆಂಟ್ನವರು ನಮ್ಮನ್ನ ಇಡೀ ಕರ್ನಾಟಕದಲ್ಲಿ
ಕಾಂಗ್ರೆಸ್ ಚುಕ್ಕಾಣಿಕೆ ಹಿಡಿಬೇಕಂತ ಹೇಳಿದ್ರೆ ಮುಸಲ್ಮಾನರು ಆಯಿಂದ ಮೈನಾರಿಟಿ ಮತದಾರದಿಂದ ಸರ್ಕಾರ ಗುರುತಿಸ್ತದೆ, ಸರ್ಕಾರ ಮಾಡ್ತದೆ. ಆದ್ರೆ ನಮ್ಮನ್ನ ಕಡೆ ಕಾಣಿಸೋದ್ರಿಂದ ನಾವು ಈ ರಣರಂಗ ಬಯಲು ಮೈದಾನದಲ್ಲಿ ನಾವು ಇದ್ದು ಚುನಾವಣೆಯನ್ನು ಮಾಡ್ತೇವೆ. ಜನದ ಆಶೀರ್ವಾದ ಇದೆ, ಸಹಕಾರ ಇದೆ. ನಮ್ಮನ್ನ ಯಾವ ಕಾರಣಕ್ಕೂ ನಮ್ಮ ನಾಡಿನ ಜನತೆ, ದಕ್ಷಿಣ ಕ್ಷೇತ್ರದ ಜನತೆ ನಮ್ಗೆ ಯಾವಾಗ್ಲೂ ಕಡೆ ಕಾಣಿಸೋದಿಲ್ಲ. ಮುಸಲ್ಮಾನರಿಗೆ ಯಾವಾಗ್ಲೂ ಟಿಕೆಟ್ ಕೊಟ್ಟಿಲ್ಲ. ಆದ್ರೆ ಈ ಸತಿ ಬಂಡಾಯ ನಿಂತಿದ್ದಾರೆ, ಅವರಿಗೆ ನಾವು ಗೆಲ್ಸೋಣ ಅಂತಕ್ಕದ್ದು ಜನಗಳು ಮನಸ್ಸಿನಲ್ಲಿ ಆ ಭಾವನೆ ಹುಟ್ಟಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.